ಮಿಕ್ಕಿ ಸಂಡೇ ಕ್ಲಾಸ್ ಟೈಮಿಂಗ್ಸ್ನ ಕಡಿಮೆ ಮಾಡಬೇಕು ಮಿಕ್ಕಿ. ಯಾಕೆ, ನಿನಗೆ ಬೇರೆ ಏನಾದರೂ ಕೆಲಸ ಇದೆಯಾ? ಹೌದು ಮಿಕ್ಕಿ, ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಆಟ ಆಡ್ಬೇಕಲ್ವಾ. ಸಂಡೇ ಕ್ಲಾಸಲ್ಲಿ ನಿನಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು ಕಷ್ಟ ಆಗಿದೆ, ಆದರೆ ಬಿಸಿಲಲ್ಲಿ ಹೋಗಿ ಆಟ ಆಡೋದು ನಿನಗೆ ಕಷ್ಟ ಆಗಲ್ವಾ? ಆಗ ಏಸಪ್ಪ ನಮ್ಮನ್ನು ನೋಡಿ ಕೇಳ್ತಾರೆ, ನೀನು ನನಗೆ ಎಷ್ಟು ಸಮಯನ ಕೊಟ್ಟಿದ್ಯಾ? ನೀನು ಪ್ರಾರ್ಥನೆ ಮಾಡೋವಾಗೆಲ್ಲ ಪ್ರಾರ್ಥನೆ ಕೇಳಿದೆ, ನೀನು ಕೇಳಿದ್ನೆಲ್ಲ ನಾನು ಕೊಟ್ಟೆ, ಆದರೆ ನೀನು ನನಗೇನು ಕೊಟ್ಟೆ ಅಂತ ಏಸಪ್ಪ ಕೇಳ್ತಾರೆ. ನೀನು ನನಗೇನು ಮಾಡಿದೆ ಅಂತ ಏಸಪ್ಪ ಕೇಳ್ತಾರೆ. ಆ ರೀತಿ ಕೇಳುವಾಗ ಏಸಪ್ಪನ ಬಳಿ ನೀವೇನು ಉತ್ತರ ಹೇಳ್ತೀರಾ? ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರನ್ನೂ ನಾನು ಈ ಜಾಲಿ ಟೈಮಲ್ಲಿ ನೋಡೋದು ನನಗೆ ಬಹಳ ಸಂತೋಷ. ಹೌದು ಫ್ರೆಂಡ್ಸ್, ನಮ್ಮ ಟೈಮ್ ಎಷ್ಟು ಪ್ರಾಮುಖ್ಯ ಅಂತ ನಾವು ಪ್ರತಿ ವಾರನೂ ನೋಡ್ತಾ ಇದ್ದೀವಿ. ನಾವು ಬೇರೆ ಎಲ್ಲ ಕಾರ್ಯಗಳಿಗೂ ಟೈಮ್ನ ಸ್ಪೆಂಡ್ ಮಾಡ್ತೀವಿ, ಆದರೆ ಪರಲೋಕವನ್ನು ನಮಗೆ ಗಿಫ್ಟ್ ಆಗಿ ಕೊಡುವಂಥ ಯೇಸಪ್ಪನಿಗೆ ನಾವು ಹೆಚ್ಚಾಗಿ ಸಮಯವನ್ನೇ ಕೊಡೋದಿಲ್ಲ. ಆದರೆ ಅದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ಇವತ್ತು ಕೂಡ ನಾವು ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ತುಂಬ ವಿಷಯಗಳನ್ನು ಕಲ್ತ್ಕೊಳ್ಳಲಿದ್ದೇವೆ. ಇವಾಗ ನಾವು ಶಾರ್ಟ್ ಫಿಲಮ್ನ ನೋಡೋಣವಾ? ನೋಡೋಣ. ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರೂ ಈ ಸಂಡೇ ಸ್ಕೂಲಲ್ಲಿ ನೋಡೋದು ನನಗೆ ತುಂಬಾ ಸಂತೋಷ. ಸರಿ, ನಾವಿವಾಗ ಕಾನೂರು ಹಾಡನ್ನ ಹಾಡಿ ನಮ್ಮ ಸಂಡೇ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮಿಕ್ಕಿ, ನಿಂಗೆ ಬೇರೆ ಹಾಡೇ ಗೊತ್ತಿಲ್ವಾ? ನನಗೆ ತುಂಬಾ ಹಾಡುಗಳು ಗೊತ್ತು, ಆದ್ರೂನು ಈ ಕಾನೂರು ಹಾಡನ್ನ ಹಾಡಿ ಬೇರೆ ಹಾಡು ಹಾಡೋಣ ಅನ್ಕೊಂಡೆ. ಮಿಕ್ಕಿ ಬೇಗ ಮುಗ್ಸು ಮಿಕ್ಕಿ. ಯಾಕೆ, ನಿನಗೆ ಬೇರೆ ಏನಾದರೂ ಕೆಲಸ ಇದೆಯಾ? ಹೌದು ಮಿಕ್ಕಿ, ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಆಟ ಆಡ್ಬೇಕಲ್ವಾ. ಸಂಡೇ ಕ್ಲಾಸಲ್ಲಿ ನಿನಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋದು ಕಷ್ಟ ಆಗಿದೆ, ಆದರೆ ಬಿಸಿಲಲ್ಲಿ ಹೋಗಿ ಆಟ ಆಡೋದು ನಿನಗೆ ಕಷ್ಟ ಆಗಲ್ವಾ? ಮಿಕ್ಕಿ, ಫ್ರೆಂಡ್ಸ್ ಜೊತೆ ಹೋಗಿ ಆಟ ಆಡೋದು ಎಷ್ಟು ಜಾಲಿ ಆಗಿರುತ್ತೆ ಗೊತ್ತಾ? ಹೌದು, ಇಲ್ಲಿ ಯಾರಿಗೆಲ್ಲ ಹೊರಗಡೆ ಹೋಗ್ಬೇಕಂತ ಆಸೆ ಆಗಿದೆ? ಓಹೋ, ಸೂಪರ್ ಸೂಪರ್. ಓಕೆ, ಕೈನ ಕೆಳಗಡೆ ಹಾಕಿ. ಓಕೆ, ನೀವು ಒಂದು ಹೇರ್ ಕಟ್ ಮಾಡೋ ಅಂಗಡಿಗೆ ಹೋಗ್ತೀರಾ. ಅಲ್ಲಿಗೆ ಹೋದ್ರೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಾ? ಏನಪ್ಪ, ನಿಂಗೆ ಹೆಂಗೆ ಕಟಿಂಗ್ ಮಾಡಬೇಕು? ಏನೆಲ್ಲ ಕಟಿಂಗ್ ಇದೆ ಅಂಕಲ್? ಕ್ರಾಸ್ ಕಟಿಂಗ್ ಇದೆ, ಮಶ್ರೂಮ್ ಕಟಿಂಗ್ ಇದೆ, ಪೊಲೀಸ್ ಕಟಿಂಗ್ ಇದೆ, ಆರ್ಮಿ ಕಟಿಂಗ್ ಇದೆ. ನಿನಗೆ ಯಾವ ಕಟಿಂಗ್ ಬೇಕು? ಮಶ್ರೂಮ್ ಕಟಿಂಗು ಬೇಡ, ಆರ್ಮಿ ಕಟಿಂಗು ಬೇಡ. ಬೇಗ ಹೇಳಪ್ಪ, ನನಗೆ ಟೈಮ್ ಆಗ್ತಾ ಇದೆ, ನೀನು ಯೋಚನೆ ಮಾಡ್ತಾನೆ ಇದೆಯಾ? ಕಟಿಂಗ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅಂಕಲ್. ಎಷ್ಟೊತ್ತಾದರೂ ಪರವಾಗಿಲ್ಲ ಅಂಕಲ್, ನೋಡಿಕೊಂಡು ಚೆನ್ನಾಗಿ ಕಟಿಂಗ್ ಮಾಡಿ. ಸರಿ, ಅದೇ ಥರನೇ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ? ನೀವು ಹೇರ್ ಕಟ್ ಮಾಡಿಸೋ ಅಂಗಡಿಲಿ ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತೀರಾ, ಆದ್ರೆ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಸ್ವಲ್ಪ ಟೈಮ್ ಮಾತ್ರ ಸ್ಪೆಂಡ್ ಮಾಡೋದು. ಸರಿ, ಅದಿರ್ಲಿ, ಹೋಟೆಲ್ಗೆ ಹೋದ್ರೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ? ಏನ್ ಪೋಟಿ, ಅವಾಗಿಂದ ಮೆನು ಕಾರ್ಡ್ನ ಸುಮ್ಮನೆ ನೋಡ್ತಾನೆ ಇದೆಯಾ? ಸ್ವಲ್ಪ ತಡೀರಿ ಅಣ್ಣ, ನೋಡ್ತಿದ್ದೀನಲ್ಲ. ಟೈಮ್ ಆಯ್ತು ಪೋಟಿ, ಬೇಗ ಹೇಳು. 2 ಚಿಕನ್ ಬಿರಿಯಾನಿ ತಗೊಂಡ್ ಬನ್ನಿ. ಅದು ಅಷ್ಟೇ ಲೇಟ್ ಆಯ್ತದಮ್ಮ, ಪರವಾಗಿಲ್ವಾ? ಪರವಾಗಿಲ್ಲ ಅಣ್ಣ, ತಗೊಂಡ್ ಬನ್ನಿ. ನೀವು ಹೋಟೆಲ್ಗೆ ಹೋದ್ರೆ ಅಷ್ಟೊಂದು ಟೈಮ್ನ ಸ್ಪೆಂಡ್ ಮಾಡ್ತೀರಲ್ವಾ, ಅದೇ ಥರನೇ ನೀವು ಬೈಬಲ್ನ ಓದಲಿಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ? ಹೌದು, ನಾವು ಹೋಟೆಲಿಗೆ ಕೊಡುವಂತ ಸಮಯವನ್ನ ಕೂಡ ಬೈಬಲ್ ಓದೋದಕ್ಕೆ ಕೊಡೋದೇ ಇಲ್ಲ. ಸರಿ, ನೀವೊಂದು ವೇಳೆ ಆಟ ಆಡಕ್ ಹೋದ್ರೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ? ಆಟ ಆಡಕ್ ಹೋದ್ರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ? ಅಪ್ಪಂಗೆ ಟೈಮ್ ಆಯ್ತು, ಬೇಗ ಹೋಗೋಣ. ಅಪ್ಪ ಇವಾಗ ತಾನೇ ಅಪ್ಪ ಬಂದ್ವಿ. ಮಗಳೇ, ಬಂದು 2 hours ಆಗೋಯ್ತು. ಹೋಗಿ ಅಪ್ಪ, ನಾನು ಬರಲ್ಲ ಅಪ್ಪ. ಅಪ್ಪಂಗೆ ಕೆಲಸ ಇದೆ ಅಮ್ಮ, ಹೋಗ್ಬಿಡ್ತೀನಿ ನೋಡಮ್ಮ. ನಾನು ಬರಲ್ಲ ಅಪ್ಪ. ಏನೋ ಮಾಡು, ವೇಟ್ ಮಾಡ್ತಾ ಇರ್ತೀನಿ, ಬಾ. ಓ
ಓಕೆ, ಈಗ ನೀವು ಸಂಡೇ ಕ್ಲಾಸ್ಗೆ ಬಂದರೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತೀರಾ? ಮಿಕ್ಕಿ ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಏನು ತನಿಷಿಯಾ? ಮಿಕ್ಕಿ, ಸಂಡೇ ಕ್ಲಾಸ್ ಟೈಮಿಂಗ್ಸ್ನ ಕಡಿಮೆ ಮಾಡಬೇಕು ಮಿಕ್ಕಿ. ಎಷ್ಟು ಮಾಡಬೇಕು? 5 to 10 minutes ಮಿಕ್ಕಿ, ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತಿದೆ ಮಿಕ್ಕಿ. ಇರ್ಲಿ. ಆಟ ಆಡೋಕೆ ನೀವು ಟೈಮ್ ಕೊಡ್ತಾ ಇರೋದ್ರಕ್ಕಿಂತ ಇಲ್ಲಿ ಸಂಡೇ ಕ್ಲಾಸ್ಗೆ ನೀವು ಕಡಿಮೆನೇ ಟೈಮ್ ಕೊಡ್ತಾ ಇದ್ದೀರಾ. ಸರಿ, ನೀವೊಂದು ವೇಳೆ ಅಂಗಡಿಗೆ ಹೋದ್ರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ? ನಿನಗೆ ಯಾವ್ದು ಬೇಕು ನೋಡ್ಕೊಂಡು ತಗೊಳಪ್ಪ, ತುಂಬಾ ಟೈಮ್ ಆಯ್ತು. ಚೆನ್ನಾಗಿರೋ ಮಾಡೆಲ್ ಬೇರೆ ಯಾವ್ದಾದ್ರು ಇದ್ರೆ ತೋರಿಸಿ. ಓ ಸರಿ ಇರಪ್ಪ. ಇದು ಓಕೆನಾ? ಸ್ವಲ್ಪ ಬೇಗ ನೋಡಪ್ಪ, ಬೇರೆ ಕಸ್ಟಮರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ನನಗಿನ್ನೂ ಟೈಮ್ ಆಗಿಲ್ಲ. ಅದೇ ಥರನೇ ಸ್ವಾರ್ಥ ಹೇಳೋದಕ್ಕೆ ನೀವು ಟೈಮ್ನ ಸ್ಪೆಂಡ್ ಮಾಡ್ತೀರಾ? ಸಾರಾ, ಇವತ್ತು 5 ಗಂಟೆಗೆ ನಮಗೆ ಸುವಾರ್ತೆ ಸೇವೆ ಉಂಟಮ್ಮ, ನೀನು ರೆಡಿ ಆಗಿಬಿಡು. ನನಗೆ 5 ಗಂಟೆಗೆ ಕಂಪ್ಯೂಟರ್ ಕ್ಲಾಸ್ ಇದೆ ಅಂಕಲ್. 1 hour ಅಷ್ಟೇ ಅಮ್ಮ, ನಾವು ಹೋಗಿ ಬಂದ್ಬಿಡ್ಬೋದು. ಸಾರಿ ಅಂಕಲ್, ನನಗೆ ಟಯರ್ಡ್ ಆಗಿದೆ. ಹಾ, ನಾವು ಅಂಗಡಿಗೆ ಹೋದ್ರೆ ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತೀವಿ, ಆದ್ರೆ ಸುವಾರ್ತೆಗೆ ನಾವು ಟೈಮೇ ಇಲ್ಲ ಅಂತ ಹೇಳ್ತೀವಿ. ಮಿಕ್ಕಿ, ಇದಕ್ಕೂ ಪರಲೋಕಕ್ಕೆ ಹೋಗೋಕ್ಕೂ ಏನ್ ಸಂಬಂಧ ಮಿಕ್ಕಿ? ಹಾ, ನಾವು ಓದುವಂತ ವಿದ್ಯಾಭ್ಯಾಸ, ಕೆಲಸ ಇದೆಲ್ಲ ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಈ ಲೋಕ ಒಂದು ದಿನ ನಾಶವಾಗುತ್ತೆ, ಆದ್ರೆ ನಾಶವಾಗದೇ ಇರೋ ನಿತ್ಯ ಜೀವಿತ ಪರಲೋಕವೇ. ಅದಕ್ಕೆ ನಾವೇನ್ ಮಾಡ್ಬೇಕು ಮಿಕ್ಕಿ? ಹಾ, ನಾವು ಜೀಸಸ್ ಮಕ್ಕಳು. ಡೈಲಿ ಬೈಬಲ್ ಓದೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಸಂಡೇ ಕ್ಲಾಸಿಗೆ ಬರೋದಕ್ಕೆ, ಚರ್ಚಿಗೆ ಬರೋದಕ್ಕೆ, ಮತ್ತೊಬ್ಬರಿಗೆ ಸುವಾರ್ತೆನ ತಿಳಿಸೋದಕ್ಕೆ ತುಂಬಾ ಸಮಯವನ್ನ ನಾವು ಸ್ಪೆಂಡ್ ಮಾಡುವಾಗ ನಾವು ಖಂಡಿತ ಯೇಸಪ್ಪನ್ಗೆ ಮೆಚ್ಚುಗೆಯಾಗಿ ಇರಬಹುದು. ಇರ್ತೀರಾ? ಮಿಕ್ಕಿ. ಸೂಪರ್ ಆದ ಸ್ಟೋರಿ ನೋಡಿದ್ವಿ. ಈಗ ಟಾಕ್ ವಿತ್ ಜೂಡ ನೋಡೋಣವಾ? ಹಲೋ ಫ್ರೆಂಡ್ಸ್, ಪ್ರೈಸ್ ದಿ ಲಾರ್ಡ್. ಈ ಟಾಕ್ ವಿತ್ ಜೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಈ ಶೋ ಮೂಲಕ ಆತ್ಮಿಕ ಜೀವಿತದಲ್ಲಿ ನಿಮ್ಗೆ ಬರೋ ಕ್ವಶನ್ ಅನ್ನ ಜೂಡ ಹತ್ರ ಕೇಳಲಿದ್ದೇವೆ. ಹಾಯ್ ಜೂಡಾ. ಹಾಯ್ ಮಿಚ್ಚು, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್ ಜೂಡಾ. ಹಲೋ ಮಕ್ಕಳೇ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ನೀವು ತುಂಬಾ ಜನ ಕ್ವಶನ್ ರೆಡಿ ಮಾಡಿ ನಮ್ಗೆ ಕಳಿಸ್ಕೊಟ್ಟಿದ್ದೀರಾ. ಒಂದೊಂದು ಕ್ವಶನ್ ಇವಾಗ ನಾವು ನೋಡೋಣವಾ? ಓಕೆ ಜೂಡಾ, ನಾ ಫಸ್ಟ್ ಕ್ವಶನ್ ಒಳಗಡೆ ಹೋಗೋಣವಾ? ತಿರುಪುನಿಂದ ಜಾನ್ ಅನ್ನೋ ಹುಡುಗ ಪ್ರಶ್ನೆ ಕೇಳಿದ್ದಾನೆ. ಅದೇನ್ ಪ್ರಶ್ನೆ ಗೊತ್ತಾ? ನಾವು ತಪ್ಪು ಮಾಡಿದ್ರೆ ಮತ್ತೆ ಹೇಗೆ ಏಸಪ್ಪನ ಹತ್ರ ಹೋಗೋದು ಅಂತ ಕೇಳಿದರೆ ಜೂಡಾ. ಈ ತರ ತುಂಬಾ ಮಕ್ಕಳು ನಾನು ಸುಳ್ಳು ಹೇಳ್ದೆ, ಕದ್ಬಿಟ್ಟೆ, ಜಗಳ ಆಡ್ದೆ, ನಾನು ಏಸಪ್ಪನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅವ್ರು ನನ್ನ ತಪ್ಪನ್ನ ಕ್ಷಮಿಸ್ತಾರ, ನನ್ನ ಅವರ ಮಗುವಾಗಿ ಸ್ವೀಕರಿಸ್ಕೋತಾರ? ಈ ತರ ಒಂದು ಭಯದಿಂದನೇ ತುಂಬಾ ಜನ ಇದ್ದಾರೆ. ಬೈಬಲ್ ಇಂದ ನಾನೊಂದು ವಾಕ್ಯನ ಓದ್ತೀನಿ, ಗಮನಿಸಿ. 1 ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯದ ಕೊನೆಯ ಭಾಗ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಏಸಪ್ಪನ ರಕ್ತ ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುತ್ತೆ ಅಂತ ಈ ವಾಕ್ಯ ಹೇಳುತ್ತೆ. ಬೈಬಲಲ್ಲಿ ತಪ್ಪಿ ಹೋದ ಮಗನ ಬಗ್ಗೆ ಏಸಪ್ಪ ಒಂದು ಸಂಭವವನ್ನ ಹೇಳಿದ್ದಾರೆ. ಅಪ್ಪನ ಹತ್ರ ಜಗಳ ಮಾಡಿ, ಆಸ್ತಿನ ವಿಭಾಗ ಮಾಡಿ, ಊರ್ ಬಿಟ್ಟು ಹೋಗಿ, ಅನವಶ್ಯಕವಾದ ಸ್ನೇಹಿತರೊಂದಿಗೆ ಸೇರಿ, ಚೆನ್ನಾಗಿ ಕುಡಿದು ಸೇದಿ, ಎಲ್ಲ ಹಣನು ಕಳ್ಕೊಂಡು ಕೊನೆಗೆ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದ. ಆ ಸಮಯದಲ್ಲಿ ನಮ್ಮ ಅಪ್ಪನ ಹತ್ರ ಹೋದ್ರೆ ಅವ್ರು ನನ್ನ ಸ್ವೀಕರಿಸ್ಕೊಳ್ತಾರ ಅಂತ ಒಂದು ಭಯದಲ್ಲಿ ಇದ್ದ. ಆ ತಪ್ಪಿ ಹೋದ ಮಗ ಅವ್ರ ಅಪ್ಪನ ಹತ್ರ ಬಂದ್ಬಿಟ್ಟು ಅವನು ಕೇಳ್ಕೊಂಡಾಗ ಅವರಪ್ಪ ಸಂತೋಷವಾಗಿ ಅವನನ್ನ ಸ್ವೀಕರಿಸ್ಕೊಂಡ್ರು. ಅದೇ ತರನೇ ನೀವು ಏಸಪ್ಪನ ಹತ್ರ, ಏಸಪ್ಪ ನನ್ನ ಶುದ್ಧೀಕರಿಸಿ ಅಂತ ನೀವು ಬೇಡ್ಕೊಂಡಿದ್ದ ತಕ್ಷಣನೇ ಏಸಪ್ಪನ ರಕ್ತ ನಮ್ಮನ್ನ ತೊಳೆದು ಶುದ್ಧೀಕರಿಸಿ ಅವರ ಮಕ್ಕಳಾಗಿ ಮಾಡುತ್ತೆ. ಸುಳ್ಳು ಹೇಳಿದ್ರು ಕೂಡ
ಕದ್ರೂ ಕೂಡ, ರಹಸ್ಯ ಪಾಪಗಳಲ್ಲಿದ್ರೂ ಕೂಡ ಏಸಪ್ಪನ ರಕ್ತ ನಮ್ಮನ್ನ ತೊಳೆದು ಶುದ್ಧ ಮಾಡೋದಕ್ಕೆ ರೆಡಿಯಾಗಿದೆ ಮಿಚ್ಚು. ಓಕೆ ಜೂಡ. ಫ್ರೆಂಡ್ಸ್, ಜೂಡ ಹೇಳ್ದಂಗೆ ನಾವು ತಪ್ಪು ಮಾಡಿದಾಗ ಏಸಪ್ಪನ ಹತ್ರ ಕ್ಷಮಾಪಣೆ ಕೇಳಿದ್ರೆ ಏಸಪ್ಪ ಕ್ಷಮಿಸ್ತಾರೆ. ಆದ್ರೆ ಅದಕ್ಕೆ ಅಂತ ಮತ್ತೆ ಮತ್ತೆ ತಪ್ಪು ಮಾಡಿ ಕ್ಷಮಾಪಣೆ ಕೇಳೋದಲ್ಲ. ಓಕೆ ಜೂಡ, ನಾವು ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋಣವಾ? ಬ್ಯೂಲಾ ಅನ್ನೋ ಸಹೋದರಿ ಕಡಲೂರಿನಿಂದ ಒಂದು ಕ್ವಶನ್ ಕೇಳಿದ್ದಾರೆ. ಅದೇನ್ ಕ್ವಶನ್ ಅಂದ್ರೆ, ಅವ್ರಿಗೆ ಯಾವಾಗ್ಲೂ ಭಯ ಆಗುತ್ತಂತೆ. ಆ ಭಯನ ಅವ್ರು ಹೇಗೆ ಓವರ್ಕಮ್ ಮಾಡೋದು ಅಂತ ಕೇಳಿದ್ದಾರೆ ಜೂಡ. ಕಡಲೂರಿನಿಂದ ಈ ತರ ಈ ಪ್ರೋಗ್ರಾಮ್ ನೋಡುವಂತ ತುಂಬಾ ಜನ ಮಕ್ಕಳು, ಯಾಕೆ ಈ ಲೋಕದಲ್ಲಿರುವಂತ ತುಂಬಾ ಮನುಷ್ಯರಿಗೆ ಇರುವಂತದ್ದು ಈ ಭಯ. ಭವಿಷ್ಯತ್ ಕಾಲದ ಬಗ್ಗೆ ಭಯ, ಸೈತಾನನ್ ಬಗ್ಗೆ ಭಯ, ಕತ್ಲೆ ನೋಡಿದ್ರೆ ಭಯ, ಎಕ್ಸಾಮ್ ಅಂದ್ರೆ ಭಯ, ಭಯ ಭಯ ಭಯ. ಭಯದಲ್ಲಿ ತುಂಬಾ ಜನ ಬಾಳ್ತಿದ್ದಾರೆ. ಏಸಪ್ಪ ಬೈಬಲ್ ಅಲ್ಲಿ ಭಯಪಡ್ಬೇಡ 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 ಅಂತ 365 ಸಲ ಹೇಳಿದಾರಂತೆ. ಬೈಬಲ್ ಅಲ್ಲಿ ಇನ್ನೊಂದು ವಾಕ್ಯ ಇದೆ, ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. 1 ಯೋಹಾನ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಈ ರೀತಿ ಇದೆ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಪೂರ್ಣ ಪ್ರೀತಿ, ಏಸಪ್ಪನ ಮೇಲೆ ನಾವು ಪೂರ್ಣವಾಗಿ ಸಂಪೂರ್ಣವಾಗಿ ಪ್ರೀತಿ ಇಟ್ವಿ ಅಂತಂದ್ರೆ ಆ ಪ್ರೀತಿ ನಮ್ಮ ಜೀವಿತದಲ್ಲಿರೋ ಭಯವನ್ನೆಲ್ಲ ಹೊರಡಿಸ್ಬಿಡುತ್ತೆ. ಎಕ್ಸಾಮ್ ಭಯನ ಹೊರಡಿಸುತ್ತೆ, ಸೈತಾನನ ಭಯ ಅದನ್ನ ಹೊರಡಿಸುತ್ತೆ. ಈ ತರ ಯಾವ್ಯಾವ ಕಾರ್ಯದಲ್ಲಿ ನೀವು ಭಯ ಪಡ್ತಾ ಇದ್ದೀರೋ ಅದೆಲ್ಲದನ್ನು ಕೂಡ ಓವರ್ಕಮ್ ಮಾಡುತ್ತೆ. ನಮಗಾಗಿ ಜೀವನ್ನೇ ಕೊಟ್ಟಂತ ಏಸಪ್ಪ ನಮ್ಮ ಜೊತೆ ಇದ್ದಾರೆ. ಆ ಏಸಪ್ಪ ಈ ಲೋಕವನ್ನ ಜಯಿಸಿದ್ದಾರೆ. ಆ ಏಸಪ್ಪ ಸೈತಾನನ ಜಯಿಸಿದ್ದಾರೆ. ಆ ಏಸಪ್ಪ ಜೀವದಿಂದ ಎದ್ದಿದ್ದಾರೆ. ಆ ಏಸಪ್ಪ ದೊಡ್ಡವರು. ಆದ್ರಿಂದ ನಾವು ಭಯನ ಈಸಿಯಾಗಿ ಓವರ್ಕಮ್ ಮಾಡಬಹುದು. ಈ ಲೋಕದಲ್ಲಿರುವಂತ ಸೈತಾನನಿಗಿಂತ ದೊಡ್ಡವರಾಗಿರುವಂತ ಏಸಪ್ಪ ನನ್ನ ಜೊತೆಗೆ ಇದ್ದಾರೆ. ಆ ನಂಬಿಕೆ, ವಿಶ್ವಾಸ ಈ ಭಯವನ್ನೆಲ್ಲ ಓಡಿಸ್ಬಿಡುತ್ತೆ. ಓಕೆನಾ ಮಿಚ್ಚು? ಓಕೆ ಜೂಡ. ಫ್ರೆಂಡ್ಸ್, ಜೂಡ ಹೇಳ್ದಂಗೆ ನಾವು ಏಸಪ್ಪನ ಮೇಲೆ ಪೂರ್ಣ ಪ್ರೀತಿ ಇಟ್ರೆ ನಾವು ಬರೋ ಅಂತ ಭಯನೆಲ್ಲ ಜಯಿಸ್ಬೋದು. ಓಕೆ ಜೂಡ. ಇಷ್ಟು ಹೊತ್ತು ಜೂಡ ನೀವು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ರಲ್ವಾ? ಅದು ನಿಮ್ಗೆ ಯೂಸ್ಫುಲ್ ಆಗಿತ್ತಾ? ಓಕೆ ಫ್ರೆಂಡ್ಸ್, ಇನ್ನೊಂದು ಜಾಲಿ ಟೈಮ್ ಪ್ರೋಗ್ರಾಮ್ನಲ್ಲಿ ನಿಮ್ಮನ್ನು ಸಂಧಿಸ್ತೀವಿ. ಅದುವರೆಗೂ ಬಾಯ್. ಜೂಡ ಸುಂದರವಾಗಿ ಉತ್ತರ ಹೇಳಿದ್ರು. ಈಗ ನಾವು ಹೆಲ್ಪ್ ಟಿಪ್ಸ್ ಬಗ್ಗೆ ನೋಡೋಣವಾ? ನೋಡೋಣ. ಹಲೋ ಮಕ್ಕಳೇ, ನನ್ನ ಹೆಸರು ಬಾದಾಮಿ. ನನ್ನ ಹತ್ರ ಇರೋ ಒಳ್ಳೆ ವಿಷಯಗಳನ್ನ ಹೇಳಲಿಕ್ಕೆ ನಾನಿವತ್ತು ಬಂದಿದ್ದೀನಿ. ಏನೇನು ಅಂತ ಕೇಳ್ಕೊಳ್ಳೋಕೆ ರೆಡಿ ಆಗಿದ್ದೀರಾ? ಫೈಬರ್, ಪ್ರೋಟೀನ್, ವೈಟಮಿನ್ ಇ, ಮ್ಯಾಗ್ನೀಷಿಯಂ. ಪ್ರೋಟೀನ್ ನಿಮ್ಮ ಬಾಡಿ ಟಿಶ್ಯೂಸ್ನ, ಮಸಲ್ಸ್ನೆಲ್ಲ ಹೆಲ್ತಿಯಾಗಿಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಫೈಬರ್ ಏನು ಮಾಡುತ್ತೆ ಗೊತ್ತಾ? ಫೈಬರ್ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ನ, ಕೊಲೆಸ್ಟ್ರಾಲ್ ಲೆವೆಲ್ನ ನಾರ್ಮಲ್ ಆಗಿ ಮೇಂಟೈನ್ ಮಾಡುತ್ತೆ. ವೈಟಮಿನ್ ಇ ನಿಮ್ಮ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು. ಮೆಗ್ನೀಷಿಯಂ ನಿಮ್ಮ ಬೋನ್ಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳುತ್ತೆ. ಓಕೆ ಮಕ್ಕಳೇ, ಎವ್ರಿ ಡೇ ಮಾರ್ನಿಂಗ್ 4 ಬಾದಾಮಿನ ತಿನ್ನಿ, ಸ್ಟ್ರಾಂಗ್ ಆಗಿರಿ. ನಮ್ಮ ಶರೀರ ದೇವರ ಆಲಯ, ನಾವದನ್ನ ಭದ್ರವಾಗಿ ನೋಡ್ಕೋಬೇಕು. ಹಲೋ ಮಕ್ಕಳೇ, ಇವತ್ತು ಈ ಪ್ರೋಗ್ರಾಮ್ನಲ್ಲಿ ನಿಮ್ಮನ್ನ ನೋಡೋದು ನನಗೆ ತುಂಬಾನೇ ಸಂತೋಷ. ಇವತ್ತು ನಾವೊಂದು ಕಥೆನ ಕೇಳೋಣ. ಒಂದೂರಲ್ಲಿ ದೊಡ್ಡ ಐಶ್ವರ್ಯವಂತ ತಂದೆ ಇದ್ರು. ಅವರಿಗೊಬ್ಬ ಸೋಮಾರಿ ಮಗ ಇದ್ದ. ಅವನ ಕೆಲಸ ಏನಂತಂದ್ರೆ ಬರೀ ತಿನ್ನೋದು ಮಲ್ಗೋದು. ಇದು ನೋಡಿದಂತ ಅವ್ರ ಅಪ್ಪಂಗೆ ತುಂಬಾ ಕಷ್ಟ ಆಯ್ತು. ಏನಿದು ನನ್ ಮಗ ಈ ತರ ಸೋಮಾರಿ ಆಗಿದನಲ್ಲ ಅಂತ ಯೋಚನೆ ಮಾಡಿದ್ರು. ಒಂದಿನ ತನ್ನ ಮಗನ್ ಕರ್ಕೊಂಡು ಬಾ ನಾವಿಬ್ರು ಅಂಗಡಿಗೆ ಹೋಗ್ ಬರೋಣ ಅಂತ ಕರ್ಕೊಂಡು ಹೋದ್ರು. ಇಬ್ರು ಅಂಗಡಿಗೆ ಹೋಗ್ಬೇಕಾದ್ರೆ 3 ಭಿಕ್ಷುಕರನ್ನ ನೋಡಿದ್ರು. 3 ಜನ ಭಿಕ್ಷುಕರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಭಿಕ್ಷೆ ಬಿಡ್ತಾ ಇದ್ದಾರೆ. ಅವಾಗ ಇವ್ರಪ್ಪ ನೇರವಾಗಿ ಒಬ್ಬೊಬ್ಬ ಭಿಕ್ಷುಕನಿಗೂ ಕೂಡ 1 ಲಕ್ಷನ ಕೊಟ್ರು. ಆ ಭಿಕ್ಷುಕರು ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಜಾಲಿ ಆಗಿದ್ರು. 1 ಲಕ್ಷ ಸಿಕ್ಕಿದೆಯಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರ ಅಪ್ಪ ಮಗನ್ ಕರ್ಕೊಂಡು ಮನೆಗ್ ಬಂದ್ರು. 2 ವರ್ಷ ಆದ್ಮೇಲೆ ಒಂದಿನ ಆ ಅಪ್ಪ ಮಗ ಒಂದು ಹೋಟೆಲ್ಗೆ ಹೋದ್ರು. ಅಲ್ಲಿಗೆ ಹೋದ್ರೆ ಆ ಹೋಟೆಲ್ನ ಓನರು ಆ 3 ಭಿಕ್ಷುಕರು ಇದ್ರಲ್ವಾ, ಅವರಲ್ಲಿ ಒಬ್ರು
ಅವರಪ್ಪ ತುಂಬಾ ಆಶ್ಚರ್ಯದಿಂದ ನೀನ್ ಹೇಗೆ ಇಷ್ಟು ಐಶ್ವರ್ಯವಂತನಾದೆ, ಇಷ್ಟು ದೊಡ್ಡ ಹೋಟೆಲ್ಗೆ ಹೇಗೆ ಓನರ್ ಆದೆ ಅಂತ ಕೇಳುವಾಗ ಅವ್ರು ಹೇಳಿದ್ರು, ಅಯ್ಯ ನೀವ್ 1 ಲಕ್ಷ ಕೊಟ್ಟಲ್ವಾ, ಅದ್ ಇಟ್ಕೊಂಡು ನಾನು ಚಿಕ್ಕ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ದೆ. ಬಿಸ್ನೆಸ್ ಬೆಳೆದು ತುಂಬಾ ಬ್ಲೆಸ್ಸಿಂಗ್ ಆಗಿ ಇವತ್ತು ನಾನು ಇಷ್ಟು ದೊಡ್ಡ ಹೋಟೆಲ್ಗೆ ಓನರ್ ಆಗಿದ್ದೀನಿ ಅಂತ ಹೇಳಿದ್ರು. ಅವರಪ್ಪ ತುಂಬಾನೇ ಸಂತೋಷ ಪಟ್ರು. ಆಮೇಲೆ ಮಿಕ್ಕ 2 ಭಿಕ್ಷುಕರಿದ್ರಲ್ಲ ಅವರೇನಾದ್ರು ಅಂತ ಕೇಳುವಾಗ ಅದರಲ್ಲಿ ಒಬ್ಬ ಭಿಕ್ಷುಕ ಹಣ ತಗೊಂಡು ತನ್ನ ಮನಸ್ಸಿಗೆ ಬಂದ ಹಾಗೆ ಇಷ್ಟ ಬಂದಂತೆ ಅನವಶ್ಯಕವಾಗಿ ಹಣನೆಲ್ಲ ಖರ್ಚು ಮಾಡ್ಬಿಟ್ಟು ಕೊನೆಗೇನಾಯ್ತು, ಅವನ ಜೀವನೇ ಹೋಯ್ತು. ಸರಿ, ಇನ್ನೊಬ್ಬ ಭಿಕ್ಷುಕ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳುವಾಗ ಅವರು ಹೇಳಿದ್ರು, ನೀ ಕೊಟ್ಟಿದ್ದ 1 ಲಕ್ಷನ ಅವನು ಭದ್ರವಾಗಿ ಇಟ್ಕೊಂಡು ಇವತ್ತು ಕೂಡ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂತ ಹೇಳಿದ್ರು. ತಕ್ಷಣ ಅವ್ರ ಮಗನ್ನ ನೋಡಿ ಅವರು ಹೇಳಿದ್ರು, ಮಗನೇ ನೋಡ್ದ, ಈ 3 ಜನಕ್ಕೂ ನಾನು ಸಮವಾಗಿ 1 ಲಕ್ಷನ ಕೊಟ್ಟಿದ್ದೆ. ಅವ್ರೇನ್ ಮಾಡಿದ್ರು, ಅವರಲ್ಲಿ ಒಬ್ರು ಸರಿಯಾಗಿ ಉಪಯೋಗಿಸ್ಕೊಂಡು ಅವರು ಹಣವಂತರಾಗಿ ಬದಲಾಗಿದ್ದಾರೆ. ಇನ್ನೊಬ್ಬ ಅದನ್ನ ತಪ್ಪಾಗಿ ಯೂಸ್ ಮಾಡಿ ಈ ಲೋಕವನ್ನೇ ಬಿಟ್ಟೋಗ್ಬಿಟ್ಟ. ಮತ್ತೊಬ್ಬ ಅದನ್ನ ಯೂಸೇ ಮಾಡ್ದಲೆ ಇನ್ನೂ ಕೂಡ ಭಿಕ್ಷೆ ಬೇಡ್ತಾನೆ ಇದ್ದಾನೆ. ಇದೇ ತರನೇ ನಮ್ಮನ್ನ ಉಂಟು ಮಾಡಿದಂತ ಜೀಸಸ್ 24 ಗಂಟೆ ಸಮಯವನ್ನ ಎಲ್ರಿಗೂ ಕೊಟ್ಟಿದ್ದಾರೆ. ಕೆಲವರು ಅದನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡು ಸಾಧಿಸ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ಮಾಡ್ತಾ ಇದ್ದಾರೆ, ತಪ್ಪಾಗಿ ಯೂಸ್ ಮಾಡಿ ಯಾವ್ದ್ರಲ್ಲಾದ್ರೂ ಸಿಕ್ಕಾಕೋತಾ ಇದ್ದಾರೆ. ಇನ್ನು ಕೆಲವರು ಟೈಮ್ ಅನ್ನ ಯೂಸೇ ಮಾಡ್ದಲೆ ವೇಸ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಟೈಮು ತುಂಬಾನೇ ಮುಖ್ಯ. ಅಷ್ಟೇ ಅಲ್ಲ, ನಾವ್ ಈ ಲೋಕದ ಕಾರ್ಯಗಳಿಗೆ ತುಂಬಾ ಟೈಮ್ನ ವೇಸ್ಟ್ ಮಾಡ್ತೀವಿ. ಆದ್ರೆ ಆತ್ಮಿಕ ಜೀವಿತಕ್ಕೆ ನಾವು ಸಮಯವನ್ನೇ ಕೊಡೋದಿಲ್ಲ. ಹೇಗೆ ಅಂತಂದ್ರೆ ಸ್ವಿಮ್ಮಿಂಗ್ ಕ್ಲಾಸ್, ಕರಾಟೆ ಕ್ಲಾಸ್, ಫುಟ್ಬಾಲ್ ಕ್ಲಾಸ್, ಆಮೇಲೆ ಓದೋದು, ಮ್ಯಾಥ್ಸು, ಹಾಗೆ ಟ್ಯೂಷನ್ಸ್ ಅಂತ ಎಲ್ಲದಕ್ಕೂ ಹೋಗ್ತಾನೆ ಇರ್ತೀವಿ. ಆದ್ರೆ ಪ್ರಾರ್ಥನೆ ಮಾಡ್ಬೇಕು, ಬೈಬಲ್ ಓದ್ಬೇಕು, ಸೇವೆ ಮಾಡ್ಬೇಕು, ಚರ್ಚಿಗೆ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಟೈಮ್ ಇಲ್ಲ ಅಂತ ಹೇಳ್ತೀವಿ. ಈ ಲೋಕದಲ್ಲಿ ಬಾಳೋದಕ್ಕೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಅದೇ ತರನೇ ಪರಲೋಕ ಜೀವಿತಕ್ಕೆ ಏಸಪ್ಪನ ಬರೋಣದಲ್ಲಿ ನಾವು ಹೊಯ್ಯಲ್ಪಡಬೇಕು ಅಂದ್ರೆ ಪ್ರಾರ್ಥನೆ, ಬೈಬಲ್ ಓದೋದು, ಸೇವೆ ತುಂಬಾ ಮುಖ್ಯ. ಹಾಗಾಗಿ ಇದರಲ್ಲಿ ಕೂಡ ನೀನು ಟೈಮ್ನ ಸ್ಪೆಂಡ್ ಮಾಡುವಾಗ ನಿನ್ ಜೀವಿತದಲ್ಲಿ ನಿಶ್ಚಯವಾಗಿ ವಿನ್ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಅವ್ರ ಮಗ ಏನ್ ಮಾಡ್ದ ಅಂದ್ರೆ ಅವ್ನ್ ತಪ್ಪನ್ನ ಅರ್ಥ ಮಾಡ್ಕೊಂಡು, ಅಪ್ಪ ನಾನು ಇನ್ ಮುಂದೆ ಇದನ್ನೆಲ್ಲ ಮಾಡಲ್ಲ, ಸರಿಯಾಗಿ ಬಾಳ್ತೀನಿ ಅಂತ ತೀರ್ಮಾನ ತಗೊಂಡ. ಇದು ನೋಡ್ತಾ ಇರುವಂತ ಸಹೋದರ ಸಹೋದರಿ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸಮಯವನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಈ ಲೋಕದ ಕಾರ್ಯಗಳಲ್ಲಿಯೇ ಹೆಚ್ಚಿನ ಸಮಯವನ್ನ ಕಳಿಬಾರ್ದು. ಸ್ಪಿರಿಚುವಲ್ ಆಗಿ ಆತ್ಮೀಕ ಕಾರ್ಯಗಳಿಗೂ ನೀವು ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ಬೇಕು. ಸರಿಯಾಗಿ ಪ್ರಾರ್ಥನೆ ಮಾಡ್ಬೇಕು, ಬೈಬಲ್ ಓದ್ಬೇಕು, ಚರ್ಚ್ಗೆ ಹೋಗ್ಬೇಕು, ಮತ್ತೊಬ್ಬರಿಗೆ ಏಸಪ್ಪನ ಸುವಾರ್ತೆಯನ್ನ ಹೇಳ್ಬೇಕು. ಈ ತರ ನೀವು ಮಾಡುವಾಗ ನಿಮ್ಮ ಜೀವಿತನೂ ಕೂಡ ತುಂಬಾ ಆಶೀರ್ವಾದವಾಗಿರುತ್ತೆ. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಈ ಮಂತ್ ಫುಲ್ ಆಗಿ ನಾವೊಂದು ಟಾಪಿಕ್ ಬಗ್ಗೆ ನೋಡ್ತಿದ್ದೀವಿ. ಏನದು? ಎಕ್ಸಾಕ್ಟ್ಲಿ ಟೈಮ್ ಬಗ್ಗೆ ತಾನೇ ನಾವು ನೋಡ್ತಾ ಇದ್ದೀವಿ. ಇವತ್ತು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಏಸಪ್ಪಗೆ ಕೊಡೋದಕ್ಕೆ ನಿಮ್ಮ ಹತ್ರ ಟೈಮ್ ಇದೆಯಾ? ಏಸಪ್ಪಗೆ ನೀವು ಎಷ್ಟು ಸಮಯ ಕೊಡ್ತೀರಾ? ನಾನು ನಿಮ್ಮನ್ನ ಕೊರತೆಯಾಗಿ ತೋರ್ಸಕ್ಕೆ ಇದನ್ನು ಕೇಳಿಲ್ಲ. ಒಂದು ನೋಟ್ ತಗೊಂಡು ಬರ್ಕೊಳ್ಳಿ. ನೀವು ಒಂದು ದಿನದಲ್ಲಿ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಾ, ಎಷ್ಟೊತ್ತು ಬೈಬಲ್ ಓದ್ತೀರಾ, ಎಷ್ಟೊತ್ತು ಏಸಪ್ಪ ಬಗ್ಗೆ ಮತ್ತೊಬ್ಬರಿಗೆ ಹೇಳ್ತೀರಾ, ಇದನ್ನೆಲ್ಲ ಬರ್ಕೊಳ್ಳಿ. ಓಕೆನಾ? ಎಷ್ಟು ಸಮಯ ಅಂತ ನೋಡ್ರಿ. ಓಕೆನಾ? ಇದರಲ್ಲಿ ಒಂದು ಟೈಮ್ ಗೊತ್ತಾಗುತ್ತಲ್ಲ, ಅದನ್ನ ಇಟ್ಕೊಳ್ಳಿ. ನಿಮಗೆ ದಶಾಂಶ ಅಂದ್ರೆ ಏನಂತ ಗೊತ್ತಾ? ನಮಗೆ ಬರುವಂತ ಆಶೀರ್ವಾದದಲ್ಲಿ 10% ನಾವು ಏಸಪ್ಪಗೆ ಕೊಡಬೇಕು. ಅದೇ ದಶಾಂಶ. ಆಗ ಟೈಮ್ ಎನ್ನುವುದು ನಮಗೆ ಎಷ್ಟು ದೊಡ್ಡ ಕಾರ್ಯವಲ್ಲವಾ? ಅದು ಎಷ್ಟು ದೊಡ್ಡ ಆಸ್ತಿ ಅಲ್ಲವಾ? ಎಷ್ಟು ದೊಡ್ಡ ಯೂಸ್ ಅಲ್ಲವಾ? ಅದು ದೇವರ ಆಶೀರ್ವಾದ. ಆಗ ಒಂದು ದಿನದಲ್ಲಿ 24 hours, 24 divided by 10 ಅಂತ ಬರೆದ್ರೆ ಏನ್ ಬರುತ್ತೆ? 2.5 hours. ಅವಾಗ ಒಂದು ದಿನಕ್ಕೆ ಮಿನಿಮಮ್ ನೀವು 2.5 hours ಏಸಪ್ಪ ಕೊಡಬೇಕು. ಈಗ ನೀವು ಒಂದು ನೋಟ್ ತಗೊಂಡಿದ್ದೀರಲ್ಲ, ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಾ, ಎಷ್ಟೊತ್ತು ಬೈಬಲ್ ಓದ್ತೀರಾ, ಎಷ್ಟೊತ್ತು ಮತ್ತೊಬ್ಬರಿಗೆ ಏಸಪ್ಪನ ಬಗ್ಗೆ ಹೇಳ್ತೀರಾ, ಅದನ್ನ ನೋಡಿ 2.5 hours ಬಂತಾ? 2.5 hours ಬಂದ್ರೆ ನೀವೆಲ್ಲರೂ ವೆರಿ ಗುಡ್. ನೀವೆಲ್ಲ ಏಸಪ್ಪಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಆದರೆ ಇಷ್ಟೇ ಕೊಡಬೇಕು ಎಂದಿಲ್ಲ, ಮಿನಿಮಮ್ 2.5 hours. ಅದಕ್ಕೆ ಮೇಲೆ ನೀವು ಹೆಚ್ಚು ಸಮಯ ಕೊಡ್ಬೋದು. ಮತ್ತೊಬ್ಬರನ್ನು ಕುರಿತು ನೀವು ಯೋಚಿಸಿ ಇದೆಲ್ಲ ಮಾಡಬೇಕು, ಏಸಪ್ಪಗೆ ಹೆಚ್ಚು ಸಮಯ ಕೊಡಬೇಕು. ನಾನು ನಿಮಗೆ ಬೈಬಲಲ್ಲಿ ಒಂದು ವಾಕ್ಯನ ಹೇಳ್ತೀನಿ. ಯೆರೆಮೀಯ 29ನೇ ಅಧ್ಯಾಯ 12-13ನೇ ವಾಕ್ಯ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ.
ಏನ್ ಗೊತ್ತಾ ಏಸಪ್ಪ ಹೇಳಿದ್ದಾರೆ, ನೀವು ನನಗೆ ಮೊರೆ ಇಡುವಾಗ ನಾನು ಕಿವಿಗೊಡುತ್ತೇನೆ, ನನ್ನನ್ನು ಕಂಡುಕೊಳ್ಳುತ್ತೀರಿ. ನಾವು ಪೂರ್ಣ ಹೃದಯದಿಂದ ಆತನನ್ನು ಹುಡುಕುವಾಗ ಏಸಪ್ಪ ನಮಗೆ ಉತ್ತರ ಕೊಡ್ತಾರೆ. ಏಸಪ್ಪ ನಮಗೆ ಉತ್ತರ ಕೊಟ್ಟು ನಾವೇನೇ ಕೇಳಿದ್ರು ಮಾಡ್ಕೊಡ್ತಾರೆ. ನಿಮಗೆ ಒಳ್ಳೆ ಪೇರೆಂಟ್ಸ್ ಅನ್ನು ಕೊಟ್ಟಿದ್ದಾರೆ, ಚೆನ್ನಾಗಿ ಊಟ ಮಾಡಲು ಊಟ ಕೊಟ್ಟಿದ್ದಾರೆ, ನೀವು ಒಳ್ಳೆ ಸ್ಕೂಲಲ್ಲಿ ಓದುತ್ತಿದ್ದೀರಿ, ಒಳ್ಳೆ ಡ್ರೆಸ್ ಕೊಟ್ಟಿದ್ದಾರೆ, ಒಳ್ಳೆ ಶಾಲೆನ ಏಸಪ್ಪ ಕೊಟ್ಟಿದ್ದಾರೆ, ನೀವು ಚೆನ್ನಾಗಿ ಮಾತನಾಡುತ್ತೀರಿ, ಒಳ್ಳೆ ಹೆಲ್ತ್ ಕೊಟ್ಟಿದ್ದಾರೆ. ಈ ರೀತಿ ಏಸಪ್ಪ ಎಲ್ಲ ಕೊಟ್ಟಿದ್ದಾರಲ್ಲ. ಈಗ ನೀವು ಪ್ರಾರ್ಥಿಸಿದರೂ ಕೂಡ ಏಸಪ್ಪ ನಿಮ್ಮ ಪ್ರಾರ್ಥನೆ ಕೇಳ್ತಾರೆ. ಇಷ್ಟೆಲ್ಲ ಏಸಪ್ಪ ನಿಮಗಾಗಿ ಮಾಡಿರುವಾಗ ನೀವು ಇಷ್ಟೇ ಸಮಯ ಏಸಪ್ಪಗೆ ಕೊಡೋದಾ? 2.5 hours ಕಡಿಮೆ ಸಮಯ ಕೊಡ್ತೀರಲ್ಲ. ಅಕ್ಕ, ನೀವು ಹೇಳೋದೆಲ್ಲ ಕರೆಕ್ಟು. ನಾನು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತೀನಿ, ನಾನು ಬೆಳಗ್ಗೆ ಎದ್ದು ಸತ್ಯವೇದ ಓದ್ತೇನೆ, ಆದರೆ 2.5 hours ಆಗಿಲ್ಲ, ಆದರೂ ನಾನು ಪ್ರಾರ್ಥನೆ ಮಾಡಿಬಿಡ್ತೀನಿ. ನಂತರ ನಾನು ಬೆಳಗ್ಗೆ ಎದ್ದೊಳ್ಬೇಕು, ನಾನು ರೆಡಿ ಆಗಬೇಕು, ಸ್ಕೂಲ್ಗೆ ಹೋಗ್ಬೇಕು, ಆಟ ಆಡಬೇಕು. ನೀವು ಹೇಳ್ಕೊಟ್ಟಿದ್ದೀರಿ, ಜಾಲಿ ಟೈಮಲ್ಲಿ ಹೇಳ್ಕೊಟ್ಟಿದ್ದೀರಿ, ಆ ತಂದೆ ತಾಯಿಗೆ ವಿಧೇಯರಾಗಬೇಕು, ಹೆಲ್ಪ್ ಮಾಡಬೇಕು ಅಂತೆಲ್ಲ. ಆಗ ಅಮ್ಮ ಅಪ್ಪಗೆ ನಾನು ಕೆಲಸ ಮಾಡ್ತೀನಿ, ಅವ್ರು ಹೇಳುವ ಎಲ್ಲ ಕೆಲಸ ಮಾಡಿ ಕೊಡುತ್ತೇನೆ. ಈ ಥರ ಇರಬೇಕಾದ್ರೆ ನನಗಿರೋ ಸಮಯದಲ್ಲಿ ನಾನು ಸತ್ಯವೇದ ಓದ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಇದೇ ಥರ ನೋಟ್ ಬರೆದ್ರಲ್ಲ, ಎಷ್ಟು ಸಮಯ ನೀವು ಫೋನ್ ಯೂಸ್ ಮಾಡ್ತೀರಾ? ಎಷ್ಟು ಸಮಯ ಟಿವಿ ನೋಡ್ತೀರಾ? ಎಷ್ಟು ಸಮಯ ನೀವು ಫ್ರೆಂಡ್ಸ್ ಜೊತೆ ಆಟ ಆಡ್ತಿರ್ತೀರಾ? ಇದೆಲ್ಲ ಲೆಕ್ಕ ಹಾಕಿ ಇಷ್ಟು ಸಮಯ ಎಲ್ಲ ನೀವು ಉಪಯೋಗಿಸ್ತೀರಲ್ಲ, ಆಗ ಏಸಪ್ಪ ಕೊಡೋಕೆ ಟೈಮ್ ಇಲ್ವಾ? ಸರಿ, ಇದೆಲ್ಲ ಇದೆ. ಕೆಲಸಗಳ ಮಧ್ಯದಲ್ಲೂ ನೀವು ಏಸಪ್ಪಗೆ ಹೇಗೆ ಟೈಮ್ ಕೊಡ್ಬೇಕಂತ ಹೇಳ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಕೊರ್ನೇಲಿಯನು ಅವರು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿದ್ರಂತೆ. ಹೇಗೆ ಪ್ರಾರ್ಥಿಸಿರುತ್ತಾರೆ ಎಂದು ಯೋಚಿಸುತ್ತೀರಾ? ಅವರು ಆಫೀಸ್ಗೆ ಹೋಗುವಾಗ ಪ್ರಾರ್ಥಿಸಿಕೊಂಡು ಹೋಗಿರುತ್ತಾರೆ, ಊಟ ಮಾಡುವಾಗ ಪ್ರಾರ್ಥನೆ ಮಾಡಿರ್ತಾರೆ, ಊಟ ಆದ್ಮೇಲೆ ನನ್ಗೆ ಊಟನ ಕೊಟ್ರಲ್ಲ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಪ್ರೇಯರ್ ಮಾಡಿರ್ತಾರೆ, ಮನೆಗೆ ಬಂದು ಕೂತ ಮೇಲೆ ನನಗೆ ಚೆನ್ನಾಗಿ ಸೌಖ್ಯ ಕೊಟ್ಟಿದ್ದೀರಿ ಎಂದು ಪ್ರೇಯರ್ ಮಾಡಿರ್ತಾರೆ. ನಂತರ ಮನೆಯಲ್ಲಿ ಕೂತಿರುವಾಗ ಅವರ ಫ್ರೆಂಡ್ಸನ್ನೆಲ್ಲ ನೋಡುವಾಗ, ಇಷ್ಟು ಫ್ರೆಂಡ್ಸ್ ನನಗೆ ಕೊಟ್ಟಿದ್ದೀರಾ, ಒಳ್ಳೆ ಪೇರೆಂಟ್ಸ್ ಅನ್ನು ಕೊಟ್ಟಿದ್ದೀರಾ, ನನಗೆ ಒಳ್ಳೆ ಕೆಲಸವನ್ನು ಕೊಟ್ಟಿದ್ದೀರಾ, ನನಗೆ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದೀರಾ ಅಂತ ಏಸಪ್ಪಗೆ ಥ್ಯಾಂಕ್ಸ್ ಹೇಳಿ ಪ್ರೇಯರ್ ಮಾಡಿರುತ್ತಾರೆ. ಆ ರೀತಿ ಪ್ರೇಯರ್ ಮಾಡ್ತಾನೆ ಇದ್ರಂತೆ. ಆಗ ಕೊರ್ನೆಲ್ಯನು ಏನೆಲ್ಲ ಮಾಡಿದ್ನೋ ಅದನ್ನೆಲ್ಲ ನೀವು ಫಾಲೋ ಮಾಡ್ಬೋದು. ನೀವು ಸ್ಕೂಲ್ಗೆ ಹೋಗುವಾಗ, ಯೇಸುವೆ ನಾನು ಸ್ಕೂಲಿಗೆ ಹೋಗುತ್ತಿದ್ದೇನೆ, ನನ್ನನ್ನು ಕಾಪಾಡಿಕೊಳ್ಳಿರಿ ಎಂದು ನೀವು ಪ್ರೇಯರ್ ಮಾಡಬಹುದು. ಹೋಗೋ ದಾರಿಯಲ್ಲಿ ನೀವು ಏಸಪ್ಪನ ಬಳಿ ಮಾತಾಡಿಕೊಂಡು ಹೋಗಬಹುದು. ನಂತರ ಕ್ಲಾಸಲ್ಲಿ ಕೂತಿರುವಾಗ ಏಸಪ್ಪನ ಬಳಿ ಮಾತಾಡಬಹುದು. ನಿಮಗೆ ಫ್ರೀ ಟೈಮ್ ಸಿಕ್ಕುವಾಗ ನೀವು ಬೈಬಲ್ ಅನ್ನು ತೆರೆದು, ನೀವು ಸ್ಕೂಲಿಗೆ ಹೋಗುವಾಗ ಒಂದು ಚಿಕ್ಕ ಬೈಬಲ್ ತೆಗೆದುಕೊಂಡು ಹೋಗಬಹುದು. ನಿಮಗೆ ಫ್ರೀ ಟೈಮ್ ಸಿಕ್ಕುವಾಗ ಬೈಬಲ್ನ ತೆರೆದು ಓದಬಹುದು. ನಂತರ ಲಂಚ್ ಅವರ್ಸ್ ಇದೆಯಲ್ಲ, ಊಟ ಆದಮೇಲೆ ನೀವು ಮಾತನಾಡದೆ ನೀವು ಕೂತ್ಕೊಂಡು ಏಸಪ್ಪನ ಬಳಿ ಮಾತಾಡ್ಬೋದು. ನಿಮ್ಮ ಸ್ಕೂಲಲ್ಲಿ ಒಂದು ಚಿಕ್ಕ ಪ್ರೇಯರ್ಸ್ ಎಲ್ಲ ಆರಂಭಿಸಿ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪ್ರೇಯರ್ ಮಾಡ್ಬೋದು. ಇಲ್ಲ ಸ್ಕೂಲಿನಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಯಾರಾದರೂ ಸ್ಯಾಡ್ ಆಗಿ ಇರ್ತಾರೆ, ಅವರಿಗೆ ನೀವು ಏಸಪ್ಪನನ್ನು ಕುರಿತು ಹೇಳಬಹುದು. ಮತ್ತೊಂದು ಕಾರ್ಯ ಏನು ಗೊತ್ತಾ, ಬೈಬಲಲ್ಲಿ ತುಂಬ ಇನ್ಸಿಡೆಂಟ್ ಸ್ಟೋರೀಸ್ ಎಲ್ಲ ನಿಮಗೆ ತಿಳಿದಿರುತ್ತಲ್ಲ, ಅದೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಹೇಳಬಹುದು. ಏಸಪ್ಪ ಈ ರೀತಿ ಕುರುಡರನ್ನು ಸೌಖ್ಯ ಮಾಡಿದರು, ಆಗುವುದೇ ಇಲ್ಲ ಅಂತ ಹೇಳಿದ್ರು, ಅಂತ ಅದ್ಭುತನೆಲ್ಲ ಏಸಪ್ಪ ಮಾಡ್ತಾರೆ. ಆ ರೀತಿ ನೀವು ಬೈಬಲಲ್ಲಿರೋ ಸ್ಟೋರೀಸ್ ಎಲ್ಲ ಹೇಳಬಹುದು. ಅದೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳಿದ್ರೆ ಅವ್ರಿಗೆ ಏನಾದರೂ ಅವಶ್ಯಕತೆ ಇರುವಾಗ ಆ ಸ್ಟೋರಿ ಅವರಿಗೆ ನೆನಪು ಬರುತ್ತೆ. ನನ್ನ ಫ್ರೆಂಡ್ ಈ ರೀತಿ ಹೇಳಿದ್ರಲ್ಲ, ನನ್ನ ಫ್ರೆಂಡ್ ಈ ರೀತಿ ಹೇಳಿದ್ನಲ್ಲ, ಅವಾಗ ಏಸಪ್ಪ ಬಳಿ ಕೇಳಿದ್ರೆ ಏಸಪ್ಪ ಅದ್ಭುತ ಮಾಡ್ತಾರೆ ಅಂತ ನಿಮ್ಮ ಫ್ರೆಂಡಿಗೆ ಅನಿಸುತ್ತೆ. ಸೊ ಇಷ್ಟೆಲ್ಲ ಕಾರ್ಯಗಳಿವೆ, ಇಷ್ಟೆಲ್ಲ ಮೆಥಡ್ಗಳಿವೆ. ನಾವು ಏಸಪ್ಪನ ಬಳಿ ಮಾತಾಡಿಕೊಂಡು ಏಸಪ್ಪನ ಕಾರ್ಯಗಳನ್ನು ಮಾಡುತ್ತಿದ್ದರೆ ಒನ್ ಫೈನ್ ಡೇ ನಾವು ಯೋಚನೆ ಮಾಡಿದ್ರೆ ಏಸಪ್ಪಗೆ ಅಧಿಕ ಸಮಯ ಕೊಡ್ತೀವಿ. ಸರಿನಾ ಫ್ರೆಂಡ್ಸ್? ಇದನ್ನೆಲ್ಲ ಯೋಚನೆ ಮಾಡಿ ನಾವು ಏಸಪ್ಪಗೆ ತುಂಬಾ ಸಮಯ ಕೊಡಬೇಕು. ಒಂದಿನ ನಾವು ಏಸಪ್ಪನ ಮೀಟ್ ಮಾಡ್ತೀವಿ. ಆಗ ಏಸಪ್ಪ ನಮ್ಮನ್ನು ನೋಡಿ ಕೇಳ್ತಾರೆ, ನೀನ್ ನನಗೆ ಎಷ್ಟು ಸಮಯನ ಕೊಟ್ಟಿದ್ಯಾ? ನೀನ್ ಪ್ರಾರ್ಥನೆ ಮಾಡೋವಾಗೆಲ್ಲ ಪ್ರಾರ್ಥನೆ ಕೇಳ್ದೆ, ನೀನ್ ಕೇಳಿದ್ನೆಲ್ಲ ನಾನು ಕೊಟ್ಟೆ, ನಿನಗೊಳ್ಳೆ ವಿದ್ಯಾಭ್ಯಾಸ ಕೊಟ್ಟೆ, ನೀನ್ ಕೇಳ್ದ ಹಣ ಕೊಟ್ಟೆ, ತುಂಬಾ ಡ್ರೆಸ್ ಎಲ್ಲ ಕೊಟ್ಟೆ, ತುಂಬಾ ಫ್ರೆಂಡ್ಸ್ನೆಲ್ಲ ಕೊಟ್ಟೆ, ಆದ್ರೆ ನೀನ್ ನನ್ಗೇನ್ ಕೊಟ್ಟೆ ಅಂತ ಏಸಪ್ಪ ಕೇಳ್ತಾರೆ. ನೀನ್ ನನ್ಗೇನ್ ಮಾಡಿದೆ ಅಂತ ಏಸಪ್ಪ ಕೇಳ್ತಾರೆ. ಆ ರೀತಿ ಕೇಳುವಾಗ ಏಸಪ್ಪನ ಬಳಿ ನೀವೇನು ಉತ್ತರ ಹೇಳ್ತೀರಾ? ದುಃಖವಾಗುತ್ತಲ್ಲ, ಏಸಪ್ಪ ನಾನು ನಿಮಗೆ ಸಮಯನೇ ಕೊಟ್ಟಿಲ್ಲ ಅಂತ ಹೇಳಿ ನಿಲ್ಲುವಾಗ ದುಃಖವಾಗುತ್ತಲ್ಲ. ಈಗ ನಾವು ಪ್ರಾರ್ಥಿಸಲಿದ್ದೇವೆ, ಏಸಪ್ಪನ ಬಳಿ ನಾವು ಪ್ರಾರ್ಥಿಸಲಿದ್ದೇವೆ. ಏಸಪ್ಪ ನಾನು ಇಷ್ಟು ದಿನ ತಪ್ಪು ಮಾಡಿಬಿಟ್ಟೆ, ಇನ್ನು ಮೇಲೆ ನಾನು ನಿಮಗೆ ಸಮಯ ಕೊಡುತ್ತೇನೆ ಹಂಗಂತ ಹೇಳಿ ನಾವು ಪ್ರಾರ್ಥಿಸೋಣ. ಎಲ್ಲ ಕಣ್ಮುಚ್ಚಿ ನಾವು ಪ್ರೇಯರ್ ಮಾಡೋಣ. ತಂದೆಯೇ, ಈಗ ನೀವು ನಮಗೆ ಟೈಮ್ ಬಗ್ಗೆ ಹೇಳ್ಕೊಟ್ಟಿದ್ದೀರಪ್ಪ. ದೇವರೇ, ನಾವು ಇಷ್ಟು ದಿನ ನಿಮಗೆ ಸರಿಯಾಗಿ ಸಮಯ ಕೊಡಲಿಲ್ಲ, ನಿಮಗೆ ಕೊಡಬೇಕಾದ ಸಮಯದಲ್ಲಿ ನಾವು ಕೊರತೆ ಮಾಡಿದ್ದೇವಪ್ಪ, ನಮ್ಮನ್ನು ಕ್ಷಮಿಸಿ. ನಾವು ನಿಮಗೆ ಸಮಯ ಕೊಡದಿದ್ದರೂ ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಿ ದೇವರೇ. ಯಾವತ್ತೂ ನೀವು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೆ ಹೋಗಲಿಲ್ಲ.
ಆದರೂ ಅಪ್ಪ ನಾವು ನಿಮಗೆ ಸಮಯ ಕೊಡದೆ ಹೋದೆವಪ್ಪ, ನಮ್ಮನ್ನು ಕ್ಷಮಿಸಿರಿ. ಇನ್ನು ಮೇಲೆ ನಿಮಗೆ ಸಮಯ ಕೊಡುತ್ತೇವಪ್ಪ. ಈಗ ನಮ್ಮನ್ನು ಒಪ್ಪಿಸಿ ಕೊಡುತ್ತಿದ್ದೇವಪ್ಪ. ನಾವು ಇನ್ನು ಮೇಲೆ ಚೆನ್ನಾಗಿ ಪ್ರಾರ್ಥಿಸುತ್ತೇವೆ, ಬೈಬಲ್ ಓದುತ್ತೇವೆ. ಯಾವಾಗೆಲ್ಲ ಸಮಯ ಇದೆಯೋ ಆಗ ನಿಮ್ಮೊಂದಿಗೆ ಮಾತಾಡುತ್ತೇವೆ. ಯಾವಾಗಲೂ ನಿಮ್ಮೊಂದಿಗೆ ಮಾತನಾಡುತ್ತೇ ಇರಬೇಕು. ಯಾವಾಗಲೂ ನಿಮ್ಮ ಯೋಚನೆಯಲ್ಲಿ ಇರಬೇಕಪ್ಪ. ಅದಕ್ಕಾಗಿ ನೀವು ನಮಗೆ ಸಹಾಯ ಮಾಡಿ. ನೀವು ಸಹಾಯ ಮಾಡಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಫ್ರೆಂಡ್ಸ್, ಮರೆತು ಹೋಗಬೇಡಿ, ಏಸಪ್ಪಗೆ ಟೈಮ್ನ ಅಲರ್ಟ್ ಮಾಡಿನೇ ಕೊಡಬೇಕು ಎಂದಿಲ್ಲ. ಯಾವಾಗಲೂ ಏಸಪ್ಪನ ಬಳಿ ಮಾತಾಡುತ್ತಾ ಇರಬಹುದು. ಫ್ರೆಂಡ್ ಬಳಿ ಮಾತನಾಡುವ ರೀತಿ ಮಾತಾಡುತ್ತಿರಬಹುದು. ಸರಿನಾ? ಸರಿ, ಮುಂದಿನ ವಾರ ಮತ್ತೊಂದು ಪ್ರೋಗ್ರಾಮಲ್ಲಿ ನಿಮ್ಮನ್ನು ಸಂಧಿಸ್ತೀನಿ. ಸರಿನಾ? ಬಾಯ್ ಫ್ರೆಂಡ್ಸ್, ಇವತ್ತು ಜಾಲಿ ಟೈಮ್ ಪ್ರೋಗ್ರಾಮ್ನಲ್ಲಿ ನಾವು ಜೀಸಸ್ಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಂತ ಕಲ್ತ್ಕೊಂಡ್ವಿ. ಸೊ ನೀವು ಕೂಡ ನಿಮ್ಮ ಸ್ಪಿರಿಚುವಲ್ ಲೈಫಿಗೆ ತುಂಬಾನೇ ಸಮಯವನ್ನ ಸ್ಪೆಂಡ್ ಮಾಡಿ. ಆಗ್ಲೇ ನಿಮ್ಗೆ ಎದ್ದು ಪ್ರಕಾಶಿಸೋದಕ್ಕೆ ಸಾಧ್ಯ. ಓಕೆ, ಬಾಯ್ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.